KTV ವೀಕ್ಷಕರಿಗೆ ನಮಸ್ಕಾರಗಳು. ಕದ್ರಿಪುರ ಗ್ರಾಮದಲ್ಲಿ ಶ್ರೀ ತಿರುಮಲ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ವಾರ್ಷಿಕ ಕುಂಭಾಭಿಷೇಕ ಮಹೋತ್ಸವ. ಸುದ್ದಿಯ ವಿವರ. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕದ್ರಿಪುರ ಗ್ರಾಮದಲ್ಲಿ ಭಾರತ ಪೌರ್ಣಿಮೆಯ ಪ್ರಯುಕ್ತ ವಾರ್ಷಿಕ ಮಹಾಕುಂಭಾಭಿಷೇಕ ಮಹೋತ್ಸವ ಪೂಜಾ ಕಾರ್ಯಕ್ರಮವನ್ನು ಸೋಮವಾರದಿಂದ ಬುಧವಾರದವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಈ 3 ದಿನ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕು ಜಿಲ್ಲೆಗಳಿಂದ ಬಂದ ಭಕ್ತಾದಿಗಳು ಆಗಮಿಸಿದ್ದರು. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಕೊನೆಯ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 1 ಲಕ್ಷ ಧನಸಹಾಯ ದೇವಸ್ಥಾನದ ನಿರ್ಮಾಣಕ್ಕೆ ನೆರವು ನೀಡಿದರು. ದೇವಸ್ಥಾನವ ಕಟ್ಟುವ ಮೊದಲು 50,000 ನೀಡಿದ್ದರು. ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯ ಗೋಪಾಲ್ಗೌಡ, ಮದ್ದೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಬು, ವಕ್ಲೇರಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ, PLD ಬ್ಯಾಂಕ್ ಉಪಾಧ್ಯಕ್ಷ ಜಂಬಾಪುರ ವೆಂಕಟರಾಮ್, PDO ರೇವಣ್ಣ, ನುಕ್ನಳ್ಳಿ ಶ್ರೀನಿವಾಸ್, ವೇಮಗಲ್ ವೃತ್ತ ನಿರೀಕ್ಷಕರಾದ BP ಮಂಜುನಾಥ್, ಗ್ರಾಮದ ಮುಖಂಡರಾದ ಲಕ್ಷ್ಮೀ ನರಸಪ್ಪ, ಕದ್ರಿಪುರ V ಮಂಜುನಾಥ್, ದೇವರಹಳ್ಳಿ ಶ್ರೀನಿವಾಸ್, ಇರಕ್ಸಂದ್ರ CV ಮಂಜುನಾಥ್, ಪ್ಲಂಬರ್ ಮಂಜು, ದೇವಸ್ಥಾನಕ್ಕೆ ನಿರ್ಮಾಣ ಮಾಡಲು ಸಹಕರಿಸಿದ ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಎರಡು 2025-26ನೇ ಸಾಲಿನ ನೂತನವಾಗಿ ನಿರ್ಮಿಸಿರುವ ಶ್ರೀ ತಿರುಮಲ ಸ್ವಾಮಿ ದೇವಾಲಯದ ನೂತನ ಶಿಲಾಬಿಂಬ ಪುನರ್ ಪ್ರತಿಷ್ಠಾಪನಾ ಮತ್ತು ಭಾರತ ಪೌರ್ಣಿಮಾ ಪ್ರಯುಕ್ತ ವಾರ್ಷಿಕ ಮಹಾಕುಂಭಾಭಿಷೇಕ ಮಹೋತ್ಸವ ಕದ್ರಿಪುರ ಗ್ರಾಮ, ಮದ್ದೇರಿ ಮಂಡಲ್ ಪಂಚಾಯಿತಿ, ವೇಮಗಲ್ ಹೋಬಳಿ, ಕೋಲಾರ ತಾಲೂಕು. ಈ ಗ್ರಾಮದಲ್ಲಿ ಸೋಮವಾರ 10/2/25ನೇ ದಿವಸ ಧ್ವಜಾರೋಹಣ, ಅಂಕುರಾರ್ಪಣೆ, ಪ್ರಾಣ ಪ್ರತಿಷ್ಠಾಪನೆ ಮುಂತಾದ ಧ್ವಜ ಕುಂಭಾರಾಧನೆ, ಅಗ್ನಿ ಪ್ರತಿಷ್ಠೆ, ಮಹಾಮಂಗಳಾರತಿ, ಹೋಮ ಎಲ್ಲವನ್ನು ಅರ್ಚಕರಿಂದ ನಿರ್ವಹಿಸಿಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಕಾಲಕ್ಕೆ ಬಂದು ಭಾಗವಹಿಸಿರುತ್ತಾರೆ. ಹಾಗೂ ದಿನಾಂಕ 11/2/2025 ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ ಸೇವೆ, ಷೋಡಶೋಪಚಾರ ಸೇವೆ, ಪೂಜೆ, ಪಂಚಸೂಕ್ತ ಹೋಮ, ಪೂರ್ಣಾಹುತಿ ಬೆಳಗ್ಗೆ 9 ಗಂಟೆಗೆ ಮಂಗಳಾರತಿಯನ್ನು ಏರ್ಪಡಿಸುತ್ತಾರೆ. ಇದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಊರಿನ ಹಿರಿಯರು ಕಿರಿಯರು ಎಲ್ಲ ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ. ಹಾಗೂ 11ನೇ ತಾರೀಕು ಸಂಜೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ, ಪ್ರಬಂಧ ನಾರಾಯಣ, ರಾಗ ತಾಳಗಳ ಸಂಯೋಜನೆ, ಅಷ್ಟವಾದನ ಸೇವೆ, ನೈವೇದ್ಯ, ಮಹಾಮಂಗಳಾರತಿ ರಾತ್ರಿ 9 ಗಂಟೆಗೆ ತೀರ್ಥ ಪ್ರಸಾದ ತಗೊಂಡು ಅಂದಿನ ಕಾರ್ಯಕ್ರಮ ಕೊನೆಗೊಂಡಿರುತ್ತದೆ. ಹಾಗೂ ದಿನಾಂಕ 12/2 ಬುಧವಾರ ಬೆಳಗ್ಗೆ 7 ಗಂಟೆಗೆ ಸುಪ್ರಭಾತ ಸೇವೆ, ಅಭಿಷೇಕ, ಕಳಶಗಳ ಯಥಾಸ್ನಾನ, ಮಂಗಳವಾದ್ಯಗಳೊಂದಿಗೆ ದೇವಾಲಯ ಪ್ರದಕ್ಷಿಣೆ, ಮಹಾಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ ಬೆಳಗ್ಗೆ 8:30 ಗಂಟೆಗೆ ಅಷ್ಟದಾನ ಸೇವೆ, ನೈವೇದ್ಯ, ಗೋಪೂಜೆ, ಕದಳಿ ವೃಕ್ಷ ಛೇದನ, ಕುಷ್ಮಮಂಡಲ ಬಲಿ, ದರ್ಪಣ ದರ್ಶನ ಬೆಳಗ್ಗೆ 9 ಗಂಟೆಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ರಾಷ್ಟ್ರಾಶೀರ್ವಾದ ಆಗಿರುತ್ತದೆ. ಹಾಗೂ ಈ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಎಲ್ಲ ಜನ ಸೇವಕರು ಹಾಗೂ ನಮ್ಮ ರಾಜಕೀಯ ಧುರೀಣರು ಹಾಗೂ ಊರಿನ ಹಿರಿಯರು, ಅಕ್ಕಪಕ್ಕದ ಎಲ್ಲ ಹಳ್ಳಿಗಳ ಜನರ ಒಂದು ಆಶೀರ್ವಾದದಿಂದ ಇಲ್ಲಿ ತಿರುಮಲ ಸ್ವಾಮಿ ದೇವಾಲಯವನ್ನು ನೂತನವಾಗಿ ನಿರ್ಮಿಸಿದ್ದಕ್ಕೆ ಎಲ್ಲರೂ ಅವರ ದಾನ ಧರ್ಮ ಎಲ್ಲವನ್ನು ಕೊಡುಗೆಯಾಗಿ ಕೊಟ್ಟು ತುಂಬ ವಿಜೃಂಭಣೆಯನ್ನು ಮಾಡಿದ್ದಾರೆ. ಇಂದು 12/2 ಬೆಳಗ್ಗೆ 8 ಗಂಟೆಯಿಂದಲೇ ಅನ್ನ ಸಂತರ್ಪಣೆ ಹಾಗೂ ಮಹಾಮಂಗಳಾರತಿ ಸದಾ ನಡೆಯುತ್ತಾ ಇದೆ. ಎಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಮಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಬಯಸುತ್ತೇನೆ.
ಸೀತಪ್ಪನಹಳ್ಳಿ ಗೋಪಾಲಪ್ಪ, ಇದೇ ಗ್ರಾಮದ ಹಿರಿಯರಾದ ತಿರುಮಲಪ್ಪ ಹಾಗೂ ವಿಶ್ವಪ್ಪ ಗ್ರಾಮದ ಮುಖ್ಯಸ್ಥರಾದ ಈ ದೇವಸ್ಥಾನದ ಒಂದು ನಾರಾಯಣ ಸ್ವಾಮಿಯವರು ಹಾಗೂ ಮಲ್ಲಂಡಳ್ಳಿ ಮುನ್ಸಮಪ್ಪ ಹಾಗೂ ಕದಿರಿಪುರ ನರಸಿಂಹಮೂರ್ತಿ, ಮಲ್ಲಂಡಳ್ಳಿ ವೆಂಕಟರಮಣಪ್ಪ ಮೇಸ್ತ್ರಿ ವೆಂಕಟರಮಣಪ್ಪ ಮೇಸ್ತ್ರಿ ಬೆಳಗ್ಗೆ ಅನ್ನ ಸಂತರ್ಪಣೆಗೆಲ್ಲ ನೆರವಾಗಿ ಎಲ್ಲರಿಗೂ ಪ್ರಸಾದಗಳನ್ನು ವಿನಿಯೋಗ ಮಾಡಲು ಅವರು ಕೆಲಸದಲ್ಲಿ ತೊಡಗಿತ್ತು. ಅವರಿಗೂ ದೇವರ ಒಂದು ಆಶೀರ್ವಾದ ಸಿಗಲೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ.